ನಾನು ನಿಮ್ಮ ಅನುಷಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ಟರ್ಡೇ ವರಮಹಾಲಕ್ಷ್ಮಿ ಯಾವ ಥರ ಆಯಿತು, ಎಲ್ಲೆಲ್ಲಿ ಹೋಗಿದ್ದೆ ಅಂತೆಲ್ಲ ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಫಸ್ಟು ನಮ್ಮ ಹಸ್ಬೆಂಡು ರಿಲೇಟಿವ್ ಮನೆಗೆ ಹೋದ್ವಿ. 10-10:30 ಆಗಿತ್ತು. ಸೊ ಅಲ್ಲಿ ನಾನು ಫೋಟೋಸು ಕ್ಲಿಪ್ಸ್ ಯಾವುದೂ ತೆಗಿಯೋಕ್ಕಾಗಲಿಲ್ಲ. ಸೊ ಹಾಗೆ ಡೈರೆಕ್ಟು 11:30 ಆಯಿತು, ನಮ್ಮ ಆಂಟಿ ಮನೆಗೆ ಬಂದ್ವಿ. ಸೊ ಇಬ್ಬರು ಆಂಟಿರು ನನಗೆ ಕರೆದಿದ್ರು. ಸೊ ಅಲ್ಲೇ ಅಕ್ಕಪಕ್ಕದಲ್ಲೇ ಮನೆ ಇರೋದ್ರಿಂದ ಆಪೋಸಿಟ್ ಬಿಲ್ಡಿಂಗ್ಸು. ಹಾಗಾಗಿ ಇಲ್ಲಿ ನಮ್ಮ ನಂದಿತಾ ಇದ್ಲು ಆಂಟಿ ಮಗಳು. ನಮ್ಮ ಮಗಳಿಗಂತೂ ಅವಳಿದ್ರೆ ಸಾಕು, ಚಿಕ್ಕಿ ಅಂತ ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಸೊ ಹಾಗೆ ನಾನು ಆಂಟಿ ಮಾತಾಡಿಸ್ಕೊಂಡು ಎಲ್ಲ ಯಾವ ಥರ ಮಾಡಿದ್ದಾರೆ ಎಲ್ಲ ನೋಡಿ, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗೆಲ್ಲ ನೋಡ್ಕೋಬೇಕಲ್ವ ಹೇಗೆ ಮಾಡಬೇಕು ಅಂತೆಲ್ಲ. ಸೊ ಅದೆಲ್ಲ ನೋಡಿಕೊಂಡು ಆಂಟಿ ಹತ್ರನೂ ಮಾತಾಡಿಕೊಂಡು, ಆಂಟಿ ಇರು ಅಂತ ಹೇಳಿದ್ರು. ಬಟ್ ನಾನು ಬೇರೆ ಕಡೆ ಹೋಗೋದ್ರಿಂದ ಬೇಗ ಹೊರಡಬೇಕಾಗಿತ್ತು. ಹಾಗೆ ದೇವ್ರದ್ದೆಲ್ಲ ನೀಟಾಗಿ ಫೋಟೋ ತೆಕ್ಕೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆ್ಯಂಡ್ ಅರೇಂಜ್ಮೆಂಟ್ಸು ಅಷ್ಟೇ ಚೆನ್ನಾಗಿ ಮಾಡಿದರು. ನಮ್ಮ ನಂದಿತಾ ಮತ್ತು ನಮ್ಮ ಚಿಕ್ಕಪ್ಪ ಅವರು ತುಂಬ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡೋದು ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಏನು ಡಿಸೈನ್ಸ್ ಎಲ್ಲ ಅಲ್ಲಿ ಹೂವಿಂದು ಎಲ್ಲ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡೆ. ಆಂಟಿ ಅಲ್ಲಿ ನಮ್ಮ ನಂದು ನನ್ನ ಮದುವೆಲಿ ತೆಗ್ದಿದ್ದು ಫೋಟೋ ಅಂತ ತೋರಿಸ್ತಾ ಇದ್ಲು. ತುಂಬ ಚೆನ್ನಾಗಿತ್ತು. ಏನು ಮೆಮೊರೇಬಲ್ ಅಲ್ವಾ ಅವೆಲ್ಲ. 4 ಇಯರ್ಸ್ ಆಯಿತು. ಸೊ ಹಾಗೆ ಕಂಕಣ ಕಟ್ಟಿಸ್ಕೊಂಡು, ನನ್ನ ಮಗಳು ನನಗೆ ಕಟ್ಟಿದ್ರೆ ನನಗೂ ಬೇಕು ಅಂತ ಅವಳ ದಟ್ಟ. ಹಾಗೆ ಕುಂಕುಮ ತೊಗೊಂಡು ಹೊರಟ್ವಿ. ಬಟ್ ಆಲ್ರೆಡಿ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು. 1 ಒಳಗಡೆ ನಾನು ಮನೆಗೆ ರಿಟರ್ನ್ ಹೋಗಬೇಕು ಅಂದ್ಕೊಂಡಿದ್ದೆ. ಬಟ್ ಆದ್ರೂ ಇಲ್ಲೇ 1:30 ಆಗೋಯಿತು. ಮನೆಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ 1:45 ಆಯಿತು. ಅಂದರೆ ಜಸ್ಟ್ 15 ಮಿನಿಟ್ಸ್ ಅಷ್ಟೇ ನಮ್ಮ ಮನೆಗೂ ಆಂಟಿ ಮನೆಗೂ. ಸೊ ಇನ್ನೊಂದು ಮನೆ ನಮ್ಮ ಆಂಟಿ ಒಬ್ರದ್ದು ಇನ್ನೊಬ್ಬರಿದ್ದರು ಇಲ್ಲೇ ಆಪೋಸಿಟ್ ಬಿಲ್ಡಿಂಗು. ಸೊ ಹಾಗಾಗಿ ಈಗ ಒಂದೇ ಹತ್ರ ಇದ್ದಾಗ 2 ಮನೆಯಲ್ಲೂ ಕರೆದಿದ್ರು. ಸೊ ಹಾಗಾಗಿ ಅಲ್ಲೂ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನನ್ನ ಮಗಳಂತೂ ತುಂಬ ಆಲ್ರೆಡಿ ಫುಲ್ ನಿದ್ದೆಲಿದ್ಲು. ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ, ಆಟ ಮಾಡ್ತಾಯಿದ್ಲು. ಆದ್ರೂ ನಂದಿತಾ ಇರೋದ್ರಿಂದ ಸ್ವಲ್ಪ ಹೇಗೋ ಸುಮ್ಮನೆ ಇದ್ಲು, ಟೈಮ್ ಪಾಸ್ ಆಯಿತು. ಆ್ಯಂಡ್ ಇನ್ನೊಬ್ಬರು ಆಂಟಿ ಮನೆಗೂ ಹೊರಟ್ವಿ. ಆಪೋಸಿಟ್ ಬಿಲ್ಡಿಂಗ್ ಇರೋದ್ರಿಂದ ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಸೊ ಇಲ್ಲಿ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡೋಣ ಬನ್ನಿ. ಸೊ ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾರೆ ನಮ್ಮ ಆಂಟಿ. ಬಟ್ ನನಗೂ ಬರಲ್ಲ, ಕಲ್ತ್ಕೋಬೇಕು. ನಾರ್ಮಲ್ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತೀನಿ, ಬಟ್ ಚಿಕ್ಕ ಚಿಕ್ಕದು ಈ ಥರದ್ದು ಚುಕ್ಕಿ ರಂಗೋಲಿ ಮಾತ್ರ ಬರುತ್ತೆ ನನಗೆ. ಎಂಟ್ರೆನ್ಸಲ್ಲೇ ದೇವ್ರದ್ದು ಫೋಟೋನು ಹಾಗೂ ಮತ್ತು ಲಕ್ಷ್ಮಿನೂ ಅಲ್ಲೇ ಕೂರಿಸಿದ್ರು. ಸೊ ತುಂಬ ಚೆನ್ನಾಗಿ ಮಾಡಿದರು ನನ್ನ ತಮ್ಮ ಆಂಟಿ ಎಲ್ಲ ಸೇರಿಕೊಂಡು. ಸೊ ಅವರಂತೂ ನಿನ್ನೆ ಫುಲ್ ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ನಾವು ಸ್ವಲ್ಪ ಹೊತ್ತಿಲ್ಲನೂ ಒಂದು 1/2 ಅವರ್ ಏನೋ ಇದ್ದೆ ಅಷ್ಟೇ. ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಎಲ್ಲಾದರೂ ಬೇರೆ ಕಡೆ ಎಲ್ಲೂ ಹೋಗದೇ ಇದ್ದಿದ್ರೆ ನಾನು ಆಲ್ಮೋಸ್ಟ್ ಇಲ್ಲೇ ಇದ್ಬಿಟ್ಟು ಹೋಗ್ತಾ ಇದ್ದೆ. ನನ್ನ ಮಗಳಿಗೂ ಹೇಗೋ ಮನೇಲೇ ಇದ್ದು ಬೋರಾಗಿ ತುಂಬ ಚೆನ್ನಾಗಿ ಬೇಜಾರಿಲ್ದಂಗೆ ಆಟ ಆಡ್ಕೊಂಡಿದ್ಲು. ಹೋಗೋವರೆಗೂ ಏನು ಕಾಟ ಮಾಡಲಿಲ್ಲ. ಒಂದೊಂದು ಟೈಮ್ ಹೋಗೋಣ ಬಾ ಅಂತ ತುಂಬ ಅರ್ಜೆಂಟ್ ಮಾಡ್ತಾಳೆ. ಹಾಗೆಯೇ ನಾವು ಫೋಟೋಸ್ ಎಲ್ಲ ತೆಕ್ಕೊಂಡು ಫ್ಯಾಮಿಲಿ ಫೋಟೋ ಎಲ್ಲ. ಆದ್ರೂ ನಮ್ಮ ಅಯ್ಯ ಅವರು ಡ್ಯೂಟಿಗೆ ಹೋಗಿದ್ದರು. ಸೊ ಹಾಗಾಗಿ ನಾನು ಆಂಟಿ ಇಬ್ಬರೇ ಇದ್ದಿದ್ದು ನಮ್ಮದು. ಸೊ ಹಾಗಾಗಿ ನಾವೇನೇ ಫೋಟೋ ತಗೊಂಡ್ವಿ. ಸೊ ಫೈನಲಿ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು. ನನಗೆ ಅರ್ಜೆಂಟ್ ಮಾಡ್ಕೊಂಡು ಹೊರಟೆ. ಅವರು ಇರಿ ಅಂತ ನಮ್ಮ ಆಂಟಿರು. ಬಟ್ ಆದ್ರೂ ಬೇಗ ಬಂದುಬಿಟ್ಟು ಮನೆಗೆ ಮತ್ತೆ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ನಮ್ಮ ಮಾಮ ಇನ್ವೈಟ್ ಮಾಡಿದ್ರು. ಒಂದು 4 ಒಳಗಡೆ ಬನ್ನಿ ಅಂತ ಹೇಳಿದರು. ಆದ್ರೂ ಬೇಗ ರೆಡಿ ಆಗಿಬಿಟ್ಟು ಮೆಟ್ರೋಗೆ ಹೊರಟೆ. ಆಲ್ಮೋಸ್ಟ್ ನಾನು 2:30 ಮೆಟ್ರೋ ಹತ್ತಿದಾಗ. ಸೊ ಆಲ್ರೆಡಿ ನಾನು ರೀಚ್ ಆಗಿದ್ದು 4:15. ಸೊ ಮ್ಯಾಮಂತೂ ಅಲ್ಲೇ ನಿಂತಿದ್ದು. ಎಲ್ಲರನ್ನೂ ಒಂದೇ ಥರ ಇನ್ವೈಟ್ ಮಾಡ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಫೋಟೋಗಿಂತ ರಿಯಲ್ ಆಗಂತೂ ತುಂಬಾ ಕ್ಯೂಟಾಗಿದ್ದಾರೆ. ತುಂಬ ಚೆನ್ನಾಗಿ ಒಂದು ಸ್ವಲ್ಪನೂ ಆ್ಯಟಿಟ್ಯೂಡ್ ಇಲ್ಲ, ಅಷ್ಟು ಚೆನ್ನಾಗಿ ಎಲ್ಲರೂ ಅಷ್ಟು ಪೇಷನ್ಸಿಂದ ಮಾತಾಡಿಸ್ತಾಯಿದ್ರು. ಡೆಕೋರೇಷನ್ಸು ಅಷ್ಟೇ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಅವ್ರು ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ತುಂಬ ಜನ ಆಯಿತು ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಅಲ್ಲೇ ಪಕ್ಕದಲ್ಲಿರೋ ವರ್ಧಾ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಈ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ರು. ಸೊ ಅಲ್ಲೂ ಸಹ ನಮಗೆ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೆಲ್ಲದನ್ನು ಸಹ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದು ನಮಗೆ ಏನು ಕ್ಲಾಸಸ್ ತೊಗೊಂಡಿದ್ರು ಅದಲ್ಲದೆ ಇದನ್ನು ಸಹ ಫ್ರೀ ಸೆಷನ್ ಆಗಿ ಇಟ್ಕೊಂಡಿದ್ರು. ಸೊ ಇಲ್ಲಿ ನಮಗೆ ಹಬ್ಬಕ್ಕೆ ಇನ್ವೈಟ್ ಮಾಡಿ ಅದರಲ್ಲೂ ನಮಗೆ ಕ್ಲಾಸಸ್ ಕೊಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ಕ್ಲಾಸಸ್, ಲೈಫ್ ಟೈಮ್ ಕ್ಲಾಸಸ್ ಇರುತ್ತೆ. ಆ್ಯಂಡ್ ಯಾವಾಗ ಬೇಕಾದ್ರೂ ನೀವು ಏನೇ ಇದ್ರೂ ನಾನು ನಿಮ್ಮ ಜೊತೆಲಿ ಇರ್ತೀನಿ, ನೀವು ಬರ್ಬೋದು, ಫ್ರೀ ಸೆಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಅರೇಂಜ್ಮೆಂಟ್ಸು ಅಷ್ಟೇ.
ಜೊತೆನೂ ಲಾಗ್ಸ್ ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರು. ಎಲ್ಲ ಆಲ್ಮೋಸ್ಟ್ ನಾವು 1 ಅವರಿಂದ ನೋಡಿದ್ವಿ. ಅವರ ಒಂದು ಪೇಷನ್ಸು ಕಡಿಮೆ ಆಗಿರಲಿಲ್ಲ. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಫ್ಯಾಮಿಲಿ ಥರ. ಅಮ್ಮ ಟೈಮ್ ಆಗಿದೆ ಹೊರಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಎಲ್ರಿಗೂ ಕುಂಕುಮ ಕೊಟ್ಬಿಟ್ಟು ಊಟಕ್ಕೆ ಅವರೇ ಎಲ್ರಿಗೂ ಊಟ ಬಡಿಸಿದ್ರು. ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಈ ಥರ ಸೆಲೆಬ್ರಿಟೀಸ್ ಈ ಥರ ಫ್ರೆಂಡ್ಲಿ ಆಗಿರ್ತಾರೆ ಅಂದ್ಕೊಂಡಿರಲಿಲ್ಲ. ಬಟ್ ನಿಜವಾಗ್ಲೂ ರಮ್ಯಾ ಮ್ಯಾಮ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ನಂಗೆ ರಮ್ಯಾ ಮ್ಯಾಮ್ ನೋಡಿ ಇನ್ಸ್ಪೈರ್ ಆಗಿಬಿಟ್ಟೆ. ತುಂಬಾ ಚೆನ್ನಾಗಿ ಎಲ್ಲರನ್ನೂ ಟ್ರೀಟ್ ಮಾಡಿದ್ರು. ಸೊ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಪೇಜ್ನ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.